ಹಾಯ್ ಹಲೋ ಫ್ರೆಂಡ್ಸ್, ಶೋಭಾಸ್ ರೆಸಿಪಿ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋದು ಗುಲಾಬ್ ಜಾಮೂನ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಅದಕ್ಕೆ ಬೇಕಾದ ಸಾಮಗ್ರಿಗಳು: ರವೆ 1 ಸ್ಪೂನು, ಒಂದು ಸ್ವಲ್ಪ ಅಡುಗೆ ಸೋಡಾ, ಏಲಕ್ಕಿ ಪೌಡರ್, ಎಣ್ಣೆ, ಖವಾ 1 ಬಟ್ಟಲು, ಮೈದಾ 1/2 ಬಟ್ಟಲು ಮತ್ತು ಸಕ್ಕರೆ. ಬನ್ನಿ ಫ್ರೆಂಡ್ಸ್ ಮಾಡೋಣ. ಈಗ ಖವಾನ ಒಂದು ಬೌಲ್ಗೆ ಹಾಕ್ಕೋಬೇಕು. ನಂತರ ಮೈದಾ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು. 1 ಸ್ಪೂನ್ ರವೆ ಹಾಕ್ಕೊಂಡೆ, ಮಿಕ್ಸ್ ಮಾಡಿದೆ. ಎಲ್ಲ ಮೈದಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ನಂತರ ಸೋಡಾ ಹಾಕಿ ಚೆನ್ನಾಗಿ ನಾದಿಕೊಳ್ಳಿ. ನೋಡಿ, ಚೆನ್ನಾಗಿ ಸಾಫ್ಟಾಗಿ ನಾದಬೇಕು. ಒಂದು ಸ್ವಲ್ಪ ತುಪ್ಪ ಸವರಿ ಚೆನ್ನಾಗಿ ನಾದಿ ಮೇಲೆ ಮುಚ್ಚಳ ಮುಚ್ಚಿಡಿ. ನಂತರ 3 ಬಟ್ಟಲು ಸಕ್ಕರೆಗೆ 3 ಬಟ್ಟಲು ನೀರು ಹಾಕಿ ಸಕ್ಕರೆ ಪಾಕ ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಂಡು ಸಕ್ಕರೆ ಪಾಕ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ಸಕ್ಕರೆ ಪಾಕ ಆಗೋವರೆಗೂ ಕೈ ಆಡಿಸ್ಕೊತಾ ಇರಬೇಕು. ನೋಡಿ, ಹಾಗೆ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಕೈಗೆ ಅಂಟ್ತಾ ಇರಬೇಕು, ಒಂದೆಳೆ ಪಾಕ ಏನು ಬೇಡ. ಏಲಕ್ಕಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಏಲಕ್ಕಿ ಪೌಡರ್ ಈಗ ಪಾಕ ಬಂದಿದೆ, ಪಾಕ ರೆಡಿಯಾಗಿದೆ. ನಂತರ ಸಣ್ಣ ಸಣ್ಣ ಉಂಡೆಗಳಾಗಿ ನೀವು ಮಾಡ್ಕೊಳ್ಳಿ. ಜಾಮೂನ್ನ ಗೋಲ್ ರೌಂಡ್ ಆಗಿ ಮಾಡ್ಕೊಳ್ಳಿ. ನೋಡಿ, ಈ ಥರ ನೀವು ಎಷ್ಟು ಸಣ್ಣ ಬೇಕು ಸಣ್ಣ, ದೊಡ್ಡ ಬೇಕು ದೊಡ್ಡ, ಈ ಥರ ಮಾಡಿಕೊಂಡೆ. ನಂತರ ಒಂದು ಕಡೆಗೆ ಎಣ್ಣೆ ಹಾಕಿ ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಕಾಯ್ಲಿಕ್ಕಿಡಿ. ನಂತರ ನೋಡಿ, ಎಣ್ಣೆ ಕಾಯ್ತಾ ಇದೆ. ಎಣ್ಣೆ ಕಾಯ್ದಿದೆ ಅಂತ ಸ್ವಲ್ಪ ಹಾಕಿ ಹಿಟ್ಟನ್ನು ಹಾಕಿ ಚೆಕ್ ಮಾಡ್ಕೊಳ್ಳಿ. ನಂತರ ಎಲ್ಲ ಜಾಮೂನುಗಳನ್ನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ನೋಡಿ, ಒಂದೊಂದಾಗಿ ಹಾಕುತ್ತಾ ಇದ್ದೀನಿ. ಎಷ್ಟು ಜಾಮೂನು ಹಿಡಿತವೆ ಅಷ್ಟು ಜಾಮೂನು ಹಾಕ್ಕೊಳ್ಳಿ. ನಂತರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಮೀಡಿಯಮ್ ಫ್ಲೇಮ್ನಲ್ಲಿ ನಿಧಾನವಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ನೋಡಿ ಬರ್ತಾ ಇದೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಳಿ, ಯಾಕಂದರೆ ಖವಾ ತುಂಬ ಸಾಫ್ಟಾಗಿರುತ್ತೆ. ನೋಡಿ, ಕಲರ್ ಚೇಂಜ್ ಆಗಿ ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ಚೆನ್ನಾಗಿ ಒಳಗೆಲ್ಲ ಚೆನ್ನಾಗಿ ಬೇಯಬೇಕು ಅದು. ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಚೆನ್ನಾಗಿ ನೋಡಿ, ಎಲ್ಲ ಜಾಮೂನುಗಳು ಗೋಲ್ಡನ್ ಬ್ರೌನ್ ಕಲರ್ ಬಂತು. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಜಾಮೂನುಗಳನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಹಾಕ್ಕೊಂಡು ನಂತರ ಉಗುರು ಬೆಚ್ಚಗೆ ಇರೋ ಪಾಕಕ್ಕೆ ಜಾಮೂನುಗಳನ್ನು ಹಾಕೋಬೇಕು. ಬಿಸಿಯಾಗಿರುವಾಗ ಹಾಕಬೇಡ್ರಿ, ಉಗುರು ಬೆಚ್ಚಗಿರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ 1 ರಿಂದ 2 ತಾಸು ಚೆನ್ನಾಗಿ ಪಾಕ ಇರ್ಕೋಬೇಕು. ಮೇಲೆ ಮುಚ್ಚಿಡಿ. ನೋಡಿ, 2 ತಾಸು ಆಯಿತು. ಎಷ್ಟು ಸಾಫ್ಟಾಗಿ ಬಂದಿದೆ ಜಾಮೂನು.